ಕೆಎಪಿ ಕಚ್ಚಾಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ಕೊನೆಯದಾಗಿ ಶ್ರೀನಿವಾಸ್ ಅವರಿಗೆ ಅವಕಾಶ ಕೊಡೋಣ. ಶ್ರೀನಿವಾಸ್, ನೀವು ಒಂದು ಹೇಳೋದನ್ನು ಸ್ಪಷ್ಟವಾಗಿ ಹೇಳಿ, ಏನು ಹೇಳಬೇಕು ಅಂತೀರಿ ಸರ್? ಈಗ ಎಂಟೈರ್ ಆರ್ಡ್ರ್ ಬೇಸ್ ಆಗಿದ್ದು 9/11/2012 ರೆಸಿಗ್ನೇಷನ್ ಮೇಲೆ ಅಷ್ಟೇ. ಅದನ್ನ ನಾವು ಚಾಲೆಂಜ್ ಮಾಡಿ ಇವಾಗ ಆರ್ಡ್ರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಡಿಕ್ಲೇರ್ ಮಾಡಿದೆ, ಯಡಿಯೂರಪ್ಪನವರೇ ಅಧ್ಯಕ್ಷರು ಅಂತ ಏನು ಡಿಕ್ಲೇರ್ ಮಾಡಿದ್ದಾರೆ ಅದನ್ನು ಚಾಲೆಂಜ್ ಮಾಡಿ ವಿ ಹ್ಯಾವ್ ಆಲ್ರೆಡಿ ಫೈಲ್ಡ್ ಅ ರಿಟ್ ಪಿಟಿಷನ್ ಬಿಫೋರ್ ದ ಹೈಕೋರ್ಟ್. ಆ್ಯಂಡ್ ಇವತ್ತು ಆ ರಿಟ್ ಪಿಟಿಷನ್ ಮೇರೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನೋಟಿಸ್ ಬಂದಿದೆ, ಜಾರಿಯಾಗಿದೆ. ಸೋಮವಾರಕ್ಕೆ ಆ ಕೇಸು ಪೋಸ್ಟ್ ಆಗಿದೆ. ಅವತ್ತಿನ ದಿನ ತೀರ್ಮಾನ ಆಗುತ್ತೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಯಾರನ್ನ BS ಯಡಿಯೂರಪ್ಪನವ್ರನ್ನ ಏನು ಅಧ್ಯಕ್ಷರು ಅಂತ ಡಿಸೈಡ್ ಮಾಡಿದ್ದಾರೆ, ಅದು ಕಾನೂನು ದೃಷ್ಟಿನಲ್ಲಿ ಅದು ಊರ್ಜಿತವಾ ಇಲ್ವಾ ಅಂತ ಅವತ್ತಿನ ದಿನವೇ ಅದಕ್ಕೆ ತೀರ್ಮಾನ ಸಿಗೋದು. ಸೊ ಅಲ್ಲಿವರೆಗೂ ಇದು ವಿರಾಮದ ಪರಿಸ್ಥಿತಿಲೇ ಇರಬೇಕಾಗುವಂಥ ಪರಿಸ್ಥಿತಿ ಇದು. ಆಮೇಲಿಂದ ನೆಕ್ಸ್ಟು ನಾವೇನು ಮಾಡಿದ್ದೀವಿ, ಫೋರ್ಜ್ ಮಾಡಿ ಇವರು ಪಕ್ಷನ ಏನು ತೊಗೊಂಡಿದ್ದಾರೆ, ಫೋರ್ಜರಿ ಲೆಟರ್ 9/11/2012 ಮತ್ತು 17/1/2013 ರೆಸಿಗ್ನೇಷನ್ ಲೆಟರ್ಸ್ ಏನು ಪದ್ಮನಾಭ ಪ್ರಸನ್ನ ಕುಮಾರ್ ಅವ್ರದ್ದು ಫೋರ್ಜ್ ಮಾಡಿದ್ದಾರೆ, ಅದ್ರ ಮೇಲೆ ಫೋರ್ಜರಿ ಮತ್ತು 420 ಮೇಲೆ ನಾವು ಈಗಾಗಲೇ ಕಂಪ್ಲೇಂಟ್ನ ದಾಖಲಿಸಿದ್ದೀವಿ. ಅದನ್ನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ರೆಫರ್ ಆಗಿದೆ. ಸೊ ಅದು ತೀರ್ಮಾನ ಆಗುತ್ತೆ, ಫೋರ್ಜರಿನ ಇಲ್ವಾ ಅನ್ನೋದು ಎಲ್ಲ ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ. ಎಷ್ಟು ಆಗ್ಬೋದು ಅಂದಾಜಿದು? ಸುಮ್ಮನೆ ಒಬ್ಬ ಲೇಮೆನಾಗಿ ಕೇಳ್ತಾ ಇದ್ದೀನಿ, ಜನಸಾಮಾನ್ಯನಾಗಿ ಕೇಳ್ತಾ ಇದ್ದೀನಿ. ಈಗ 27ನೇ ತಾರೀಕು ಪೊಲೀಸ್ನವ್ರು ರಿಪೋರ್ಟ್ ಹಾಕ್ತಾರೆ ಅಷ್ಟರೊಳಗಡೆಗೆ ರಿಗಾರ್ಡಿಂಗ್ ಇದು ಯಾವುದೋ ಫೋರ್ಜರಿ ಬಗ್ಗೆ. ಆ್ಯಂಡ್ ಇದು ಸೋಮವಾರಕ್ಕೆ ಅಂತಿಮವಾಗಿ ಆದೇಶ, ಇದು ಹೈಕೋರ್ಟಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಸೋಮವಾರಕ್ಕೆ ಇದಕ್ಕೆ ಆದೇಶ ಆಗುತ್ತೆ. ಓಕೆ, ಈಗ ಧನಂಜಯ ಕುಮಾರ್, ನೀವು ನಾನೊಂದು ನೇರವಾದಂಥ ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಉತ್ತರ ಕೊಡಿ. ನೀವು ಪುರುಷೋತ್ತಮನವರ ಮುಖಾಂತರ ಇವರಿಗೊಂದು ಪ್ರಸ್ತಾವನೆ ಸಲ್ಲಿಸಿದ್ರಿ. ಅದಾದ ನಂತರ ಅಂದರೆ ಪಕ್ಷದ ಹೆಸರನ್ನು ನಮಗೆ ಕೊಡಿ ಅನ್ನುವಂಥ ವಿಚಾರ ಅವ್ರು ಹೇಳಿದ್ದೆ, ನಾನು ಹೇಳ್ತಾ ಇದ್ದೀನಿ ನಿಮಗೆ. ಜೊತೆಗೆ ನೀವು ಅವ್ರಿಗೆ ವಾಗ್ದಾನ ಕೊಟ್ಟಿದ್ರಿ, ಮುಂದಿನ ವಿಧಾನಸಭಾ ಚುನಾವಣೆ ಏನಿದೆ 112 ಕ್ಷೇತ್ರಗಳನ್ನು ನಿಮಗೆ ಬಿಟ್ಕೊಡ್ತೀವಿ, ನೀವು ಹೇಳಿದರೆ ಟಿಕೆಟ್ ಕೊಡ್ತೀವಿ ಅನ್ನುವಂಥದ್ದು ಒಂದು. ಎರಡನೇದು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡ್ತೀವಿ ಪದ್ಮನಾಭ ಪ್ರಸನ್ನ ಅಂತ ಹೇಳಿದ್ರಿ, ಅದು ಮಾಡಲಿಲ್ಲ. ಎರಡು. ಮೂರನೇದು, ಕಾರ್ಯಕಾರಿಣಿಯಲ್ಲಿ ಅರ್ಧದಷ್ಟು ಜನ ನಮ್ಮವರೇ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅವ್ರು ಹೇಳೋ ಪ್ರಕಾರ ನಮ್ಮವರೇ ನಿಜವಾದ ಕಾರ್ಯಕರ್ತರು, KJPಯಿಂದ ಯಾವ ಕಾರ್ಯಕರ್ತರು ಇರಲಿಲ್ಲ ಅಂತ, ಮತ್ತೊಂದು ಜನ ಇರಲಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀನಿ. ಸೊ ಅದನ್ನು ಮಾತನ್ನು ಅವ್ರು ಹೇಳಿದರು. ನಾಲ್ಕನೇದು, ಯಡಿಯೂರಪ್ಪನವ್ರ ನಂತರ ಅಧ್ಯಕ್ಷ ನಾನೇ ಆಗಬೇಕು, ಇದಕ್ಕೂ ಕೂಡ ಧನಂಜಯ ಕುಮಾರ್ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ನೀವು ಒಪ್ಪಿಗೆ ಕೊಟ್ಟಿರೋ ಇಲ್ವೋ ಹೇಳಿ ಈ ನಾಲ್ಕಕ್ಕೆ. ಮೊದಲನೇದು 112 ಸೀಟನ್ನು ಅವ್ರು ಬಿಟ್ಕೊಡ್ತೀವಿ ಅಂತ ಹೇಳಿದ್ದು. ರಂಗನಾಥ್, ತುಂಬ ಸಂಕ್ಷಿಪ್ತ ಉತ್ತರ ಕೊಡಿ, ನೀವು ಉದ್ದ ಉತ್ತರ ಕೊಡಬೇಡಿ. ಇಂಥ ಯಾವುದೇ ಮಾತುಗಳನ್ನು ನಾನು ಪ್ರಸನ್ನ ಕುಮಾರ್ ಅವ್ರ ಜೊತೆಗೆ ಮಾತಾಡಿದ್ದಿಲ್ಲ, ಎಂದೂ ಕೂಡ ಮಾತಾಡಿದ್ದಿಲ್ಲ. ನೇರ ನಾನು ಹೇಳ್ತಾ ಇದ್ದೇನೆ, ಪ್ರಸನ್ನ ಕುಮಾರ್ ಅವರು ಇಂಥ ಒಂದು ಪಕ್ಷ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇವರ ಮಿತ್ರರಾದಂಥ ಪುರುಷೋತ್ತಮ್ ಅಂತ ಹೇಳುವಂಥವ್ರು ಒಂದು ಕಂಪ್ಯೂಟರ್ ಪ್ರಿಂಟೌಟನ್ನು ತಂದು ನನಗೆ ಕೊಟ್ಟರು. ಕೊಟ್ಟಾಗ ನಾನು ಅದನ್ನು ನೋಡಿ ಯಡಿಯೂರಪ್ಪನವರಿಗೆ ಹೇಳಿದೆ, ನೋಡಿ ಕರ್ನಾಟಕ ಜನತಾ ಪಕ್ಷ ಅಂತ ಒಂದು ಪಕ್ಷ ರಿಜಿಸ್ಟರ್ ಆಗಿದೆ, ನೋಂದಾಯಿಸಲ್ಪಟ್ಟಿದೆ, ಹೆಸರು ಚೆನ್ನಾಗಿದೆ, ನಾವು ಅದೇ ಪಕ್ಷಕ್ಕೆ ಸದಸ್ಯರಾಗಿ ಸೇರಿಕೊಂಡು ಆ ಪಕ್ಷವನ್ನು ಬೆಳೆಸೋಣ ಅಂತ ಹೇಳಿದೆ ನಾನು. ತಕ್ಷಣ ಅವರು ಒಪ್ಪಿದರು. ಒಪ್ಪಿದ ತಕ್ಷಣ ನಾನು ಪ್ರಸನ್ನ ಕುಮಾರ್ ಅವರನ್ನು ಸಂಪರ್ಕ ಮಾಡಿ ಅವರ ಮೂಲಕ ಅದರ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ದಾಖಲೆಗಳ ಪ್ರತಿಯೆಲ್ಲ ಕೊಡಿ ಅಂತ ಕೇಳಿದೆ. ಅದಕ್ಕೆ ಒಂದಷ್ಟು ನಾಟಕ ಮಾಡಿದರು, ಇಲ್ಲ ಅಂತ ಹೇಳಿದರು. ಕೊನೆಗೆ ನಾವು ದೆಹಲಿಗೆ ಹೋಗಿ ಚುನಾವಣಾ ಆಯೋಗದಿಂದಲೇ ಎಲ್ಲವನ್ನು ಪಡ್ಕೊಳ್ಬೇಕಾಯಿತು. ಅದಾದಮೇಲೆ ನಡೆದಂಥ ಇದೆಲ್ಲ. ಹಾಗಾಗಿ ಈ ಮಧ್ಯದಲ್ಲಿ ಅವರಿಗೆ ಯಾವುದೇ ಪದಾಧಿಕಾರ ಕೊಡೋದ್ರ ಬಗ್ಗೆ ಆಗಲಿ ಅಥವಾ ಅವರಿಗೆ ಇಂತಿಷ್ಟು ಸೀಟ್ಗಳನ್ನು ಅವರು ಹೇಳಿದವರಾಗಲಿ ಇಷ್ಟೇ ಮಾತು ಬೇಡ. ಇದೊಂದು ಫೋರ್ಜರಿ ಸಿಗ್ನೇಚರ್ ಏನ್ ಮಾಡಿದ್ದಾರೆ ಇವರು, ಅದರಿಂದ ನಮ್ಮ ಒಬ್ಬ ಕಾರ್ಯಕರ್ತನ ಅವ್ರು ತಗೊಂಡಿಲ್ಲ, ನಮ್ಮ ಮೂಲ ಕಾರ್ಯಕರ್ತರಲ್ಲಿ ಒಬ್ಬ ಕಾರ್ಯಕರ್ತ ತಗೊಂಡಿಲ್ಲ ಅವರು. ಮತ್ತೆ ನಮ್ಮ ಇದುವರೆಗೂ ಕರ್ನಾಟಕ ಜನತಾ ಪಕ್ಷದ ಮೂಲ ಅಧ್ಯಕ್ಷ ನಾನೇ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ. ನಮಗೆ ಹೈಕೋರ್ಟ್ನಿಂದ ನಮ್ಗೆ ಸ್ಟೇ ಸಿಗ್ತದೆ. ಪೂರ್ತಿ ಟೋಟಲ್ ಏನಿದೆ ನನ್ನ ಪಕ್ಷ ನನ್ನ ಕೈಗೆ ಬರ್ತದೆ. ರಂಗನಾಥ್, ಒಂದು ಮಾತು ಕೇಳಿ ಅವರ ನೇರ, ಇವತ್ತಿಗೂ ಕೂಡ ಅವರೇ ಕರ್ನಾಟಕ ಜನತಾ ಪಕ್ಷದ ಸಂವಿಧಾನ ಪ್ರಕಾರದ ರಾಜ್ಯದ ಅಧ್ಯಕ್ಷರು ಅಂತ ಹೇಳಿ ಹೇಳ್ಕೊಳ್ತಾರ? ಕೇಳಿ ಅವ್ರ ಹತ್ರ. ಹೌದು, ಖಂಡಿತವಾಗಿ ಹೇಳ್ಕೊತೀನಿ. ನಾನು ಎದೆ ತಟ್ಟಿ ಹೇಳ್ಕೊತೀನಿ, ಕರ್ನಾಟಕ ಜನತಾ ಪಕ್ಷದ ಮೂಲ ಸಂಸ್ಥಾಪಕ ಅಧ್ಯಕ್ಷ ನಾನೇ ಅಂತ ಹೇಳ್ಕೊತೀನಿ. ಏನ್ರಿ ಅದು ಮೂಲ ಸಂಸ್ಥಾಪಕ? ಹೌದು, ನೀವು ಕರ್ನಾಟಕ ಪಕ್ಷವನ್ನು ಕಟ್ಟಿದವರು ಮೂಲ ಸಂಸ್ಥಾಪಕರು, ಮೂಲ ಸಂಸ್ಥಾಪಕರು. ಹೌದು, ರಾಜ್ಯದ ಅಧ್ಯಕ್ಷರು ಅಂತ ಹೇಳಿ ನೀವು ಹೇಳ್ಕೊಳ್ತೀರಾ ಇವತ್ತಿಗೂ ಕೂಡ? ಹೌದು, ಖಂಡಿತವಾಗಿ ಹೇಳ್ಕೊತೀನಿ. ಮೂಲ ಸಂಸ್ಥಾಪಕ ಅಂದ್ರೆ ಪಕ್ಷವನ್ನು ಕಟ್ಟಿದವನು ಮೂಲ. ನೋಡಿ, ನಾನು ಅದನ್ನೇ ನಿಮಗೆ ಓದಿ ಹೇಳಿದೆ. ಚುನಾವಣಾ ಆಯೋಗ ಇವರ ಇದೇ ಮಾತನ್ನು ತಿರಸ್ಕಾರ ಮಾಡಿದೆ. ನಿಮ್ಮ ಪಕ್ಷದ ಸಂವಿಧಾನದಲ್ಲಿ ಮೂಲ ಸಂಸ್ಥಾಪಕ ಅಧ್ಯಕ್ಷ ಅಂತ ಹೇಳಿಕೊಳ್ಳಿಕ್ಕೆ ಅವಕಾಶ ಇಲ್ಲ.
ಹಾಗಾಗಿ ನಿಮ್ಮ ವಾದವನ್ನು ತಳ್ಳಿ ಹಾಕಲಾಗಿದೆ ಅಂತ ಹೇಳುವಂಥ ಮಾತು ಚುನಾವಣಾ ಮುಂದಿನ ದಿನಗಳಲ್ಲಿ ಎಲ್ಲ ಆಯೋಗ ಗೊತ್ತಾಗುತ್ತೆ ಸರ್. ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ. ಆಮೇಲೆ ಒಂದು ಕಾಗದವನ್ನು ಹೀಗೆ ಹಿಡಿದು ಫೋರ್ಜರಿ ಅಂತ ಹೇಳ್ತಾರೆ. ನ್ಯಾಯಾಲಯಕ್ಕೆ ಹಾಕಿದಿರಲ್ಲ, ನಿಮ್ಮ ವಕೀಲರು ಇಲ್ಲಿ ಕೂತಿದ್ದಾರೆ. ಖಂಡಿತ, ನ್ಯಾಯಾಲಯದಲ್ಲಿ ತನಿಖೆಗೆ ಬಾಕಿ ಇರುವಂತಹ ಪ್ರಕರಣದ ಬಗ್ಗೆ ಸಾರ್ವಜನಿಕವಾಗಿ ಮಾತಾಡಿದ್ರೆ ಅದು ಕೂಡ ಒಂದು ಅಪರಾಧ. ಪ್ರಸನ್ನ ಕುಮಾರ್, ಎಚ್ಚರಿಕೆ ನಿಮಗೆ. ಆಯ್ತು ಸರ್. ಒಟ್ಟಾರೆ ಒಂದು ಮಾತು ಮಾತ್ರ ನಿಜ, ಈ ಪಕ್ಷದ ಕಚ್ಚಾಟ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ, ಎಷ್ಟರ ಮಟ್ಟಿಗೆ ಏನೇನು ಆಗುತ್ತೆ ಅದರ ಆ ಕಥಾನಕವನ್ನು ನೀವು ಕೂಡ ಮುಂದೆ ನೋಡ್ತೀರಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.